ನಮಸ್ತೆ. ಪೇಷಂಟ್ ನಮ್ಮ ಅಣ್ಣರ ಆಗ್ಬೇಕ್ರಿ. ದೊಡ್ಡ ಶಂಕರಪ್ಪ. ಕ್ಯಾನ್ಸರ್ ಆಗಿದೆ ಅಂತ ಮೇಡಮ್ ಒಂದು 15 ದಿವಸ ಫೀವರ್ ಬಂದ್ರಿ ಮೇಡಮ್. ಆಮೇಲೆ ಅವು ಕಡಿಮೆ ಆಗಿಲ್ರಿ. ಮತ್ತೆ ಅಲ್ಲಿ ಹಾಸ್ಪಿಟ್ಲಿಗೆ ಕಳಿಸಿದ್ರಿ ಇದು ಬಾಗಲಕೋಟೆಗೆ. ಅಲ್ಲಿನ ಕಡಿಮೆ ಆಗಿಲ್ರಿ. ಅವಾಗ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದಾಗ ಅವಾಗ ಸ್ಕ್ಯಾನರ್ ಕ್ಯಾನ್ಸರ್ ಅನ್ನೋದು ಸ್ವಲ್ಪ ಅವಾಗ ಪತ್ತೆ ಆಯ್ತು. ಪತ್ತೆ ಆದ ತಕ್ಷಣ ಮತ್ತೆ ಇವರು ಅವತ್ತು ಸರ್ ಇನ್ನೂ 2 ದಿವಸ ಇರಲ್ಲ ಸರ್, ನಾವು ರೆಫರ್ ಮಾಡ್ತೀವಿ ಹುಬ್ಳಿಗೆ ಅಂತ ಹೇಳಿದ್ರು ಸರ್ ಅವರು. ಆಯ್ತು ಅಂತ ಮತ್ತೆ ಹುಬ್ಳಿಗೆ ಹೋದ್ಮೇಲೆ ಅಲ್ಲಿ ಎಲ್ಲ ಟೆಸ್ಟ್ಗಳು ಮಾಡಿದ್ರಿ ಮೇಡಮ್. ಯಾಕಂದ್ರೆ ಅಲ್ಲಿ ಫೀವರ್ ನಿಂದ್ರಲಿಲ್ರಿ ಮೇಡಮ್. ಫೀವರ್ ನಿಂದ್ರಲಾಗನ ಎಲ್ಲ ಟೆಸ್ಟ್ ಮಾಡಿದ್ರಲ್ರಿ ಮೇಡಮ್. ಲಾಸ್ಟಿಗೆ ಇದು ಒಂದು ಮಾಡಿದ್ರಿ ಮೇಡಮ್. ಅದು ಯಾವ್ದು ಡೆಂಗಿ ಜ್ವರದೊಂದು ಅದೊಂದು 2-3 ದಿವಸ ವೇಟ್ ಆಯ್ತ್ರಿ ಮೇಡಮ್ ರಿಪೋರ್ಟ್ ಬರಾಕ. ಎಷ್ಟಾದ್ರೂ ಎಲ್ಲ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದವಲ್ರಿ ಮೇಡಮ್. ಅದಕ್ಕೆ ಅವರು ಮತ್ತೆ ಹೊಟ್ಟೆಗೆ ಇದೈತಿ ಇದು ಮಾಡ್ಬೇಕಂತ ಆಪರೇಷನ್ ಮಾಡಿದ್ರಿ ಮೇಡಮ್. ಆಪರೇಷನ್ ಆದ್ಮೇಲೆ ಮತ್ತೆ ಅವರು ಕೀಮೋಕ್ ಬಾ ಅಂತ ಹೇಳಿದ್ರಿ ಮೇಡಮ್. ಆಮೇಲೆ ಸ್ವಲ್ಪ ಐತಿ ಅಂತ ಹೇಳಿದ್ರಿ ಮೇಡಮ್ ಅವ್ರು ಲಾಸ್ಟಿಗೆಲ್ಲಪ್ಪ ಥರ್ಡ್ ಸ್ಟೇಜ್ ಐತಿ ಅಂತ ಹೇಳಿದ್ರಿ ಮೇಡಮ್. ಅದಕ್ಕೆ ಮೇಡಮ್ ಈಗ ಕಿಮೋಗೆ ಅಂತ ಮನುಷ್ಯ ವೀಕ್ ಆಗತ್ತಿದಂತೆ ಅದಕ್ಕೆ ಇದು ನಾವು ಆಯುರ್ವೇದಿಕ್ ಮೆಡಿಸಿನ್ ಸ್ವಲ್ಪ ಕೇಳ್ಕೊಂಡ್ರಿ ಮೇಡಮ್. ಯೂಟ್ಯೂಬ್ನಲ್ಲಿ ಕೇಳ್ಕೊಂಡಾಗ ನೋಡ್ಕೊಂಡಾಗ ಅದಕ್ಕೆ ನಾವು ಅಲ್ಲಿಂದ ಇಲ್ಲಿ ಬಂದಿರಿ ಮೇಡಮ್. ಅದಕ್ಕೆ ಮತ್ತೆ ಸರ್ ಈಗ ಏನಂದ್ರೆ ಸರ್ ಜೊತೆ ಮಾತಾಡಿದಿವಲ್ರಿ ಮೇಡಮ್. ಕಿಮೋ ಅವಶ್ಯ ಐತಪ್ಪ ಅದನ್ನ ಮಾಡಿಸ್ರಿ, 2 ಕಂಟಿನ್ಯೂ ಮಾಡಂದ್ರಿ ಮೇಡಮ್. ಈ ಕಂಡೀಷನ್ ನಮಗೆ ಸ್ವಲ್ಪ ಊಟ ಗೀಟ ಎಲ್ಲ ಮಾಡ್ತಾನ್ರಿ ಮೇಡಮ್. ಅವಾಗ ಮೊದಲಿನ ತರ ಏನು ಮಾಡಲ್ರಿ ಮೇಡಮ್. ಸ್ವಲ್ಪ ಗಂಜಿ ಅದನ್ನ ನಾವು ಸ್ವಲ್ಪ ಜಾಸ್ತಿ ಹಾರ್ಡ್ ಪದಾರ್ಥ ಕೊಟ್ಟಿಲ್ರಿ ಮೇಡಮ್ ಅಷ್ಟೇ.